ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಇನ್ನಷ್ಟು ಸ್ಪಾಟ್ಗಳಿವೆ ಅಂತ ಅನಾಮಿಕ ಹೇಳಿದ್ದಾರೆ. 30 ಅಂತ ಹೇಳಿದ್ದಾರೆ. ಒಟ್ಟು 30 ಸ್ಪಾಟ್ ಇವೆ ಅಂತ ಅನಾಮಿಕ ದೂರುದಾರನ ಹೇಳಿಕೆ. 164 ಸ್ಟೇಟ್ಮೆಂಟಲ್ಲೂ ಅದನ್ನೇ ಕೊಟ್ಟಿದ್ದಾನೆ. ಶವ ಹೂತಿಟ್ಟ ಜಾಗವನ್ನೇ ಮರೆತು ಬಿಟ್ಟಿದ್ದಾನ ಈ ದೂರುದಾರ ಅಂತ. ನಿಜಕ್ಕೂ ನೂರಾರು ಹೆಣ ಹೂತಿದಾನ, ನಿಜಕ್ಕೂ ಇಲ್ವಾ? ಗ್ರಾಮದಲ್ಲಿ ದಿನಕ್ಕೊಂದು ಗುಡ್ಡ ಸುತ್ತಿಸ್ತಾ ಇದ್ದಾನೆ. ಅನಾಮಿಕ ತೋರಿಸಿದ ಜಾಗದಲ್ಲೆಲ್ಲ ಆಗಿದ್ರೂ ಏನೂ ಸಾಕ್ಷಿ ಸಿಗ್ತಾ ಇಲ್ಲ. SIT ಸೇರಿ ಎಲ್ಲರ ದಾರಿ ತಪ್ಪಿಸ್ತಾ ಇದ್ದಾನ ಈ ಮುಸುಕುಧಾರಿ. ಒಂದು ವೇಳೆ ಅದು ನಿಜನೇ ಆದರೆ ಅವನ ಉದ್ದೇಶ ಏನು ಅಂತ, ಯಾಕೆ ದಾರಿ ತಪ್ಪಿಸ್ಬೇಕು, ಅವನ ಉದ್ದೇಶ ಏನು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ದಕ್ಷಿಣ ಕನ್ನಡ SP ಅವರು ಇವನ್ನ ಇದಕ್ಕೆ ಮಾಡಬೇಕು ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೋತೀನಿ. ದೀಪಕ್, ಈಗ ಒಂದು ಪ್ರಶ್ನೆ, ಈ ದೂರುದಾರನ ಕ್ರೆಡಿಬಿಲಿಟಿ ಏನು? ಈತ ಸ್ವಸ್ಥನ ಅಸ್ವಸ್ಥನ? ಈತ ನಿಜಕ್ಕೂ ಎಲ್ಲ ಮರ್ತು ಬಿಟ್ಟಿದ್ದಾನೆ? ಅಷ್ಟು ಆ್ಯಕ್ಯುರೇಟ್ ಆಗಿ ಅಷ್ಟು ಕರೆಕ್ಟಾಗಿ ಜಾಗಗಳನ್ನ ಗುರುತಿಸಿದ್ರು ಏನೂ ಸಿಗ್ತಿಲ್ಲ ಅಂತಂದಮೇಲೆ ಇವನ ಮೇಲೆ ಅನುಮಾನ ಪಡಲೇಬೇಕಾಗತ್ತಲ್ವಾ? ಖಂಡಿತ ಅನುಮಾನ ಪಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈತ ಶವ ಹೂತಿಟ್ಟಿದಾನ ಇಲ್ಲೋ ಅವನಿಗೆ ಕನ್ಫ್ಯೂಷನ್ ಇರ್ಬೋದು, ಆದರೆ ಗ್ರಾಮಸ್ಥರಿಗೆ ಕನ್ಫ್ಯೂಷನ್ ಇಲ್ಲ. ನೇತ್ರಾವತಿ ಸ್ನಾನಘಟ್ಟದ ಮುಂಭಾಗದಲ್ಲಿ 40-50 ವರ್ಷಗಳಿಂದ ಹೋಟೆಲ್ ಉದ್ಯಮ ಮಾಡ್ಕೊಂಡು ಬರ್ತಾ ಅಂತವರು ಆರಂಭದ 2ನೇ ದಿವಸನೇ ಹೇಳಿದ್ದಾರೆ ಅವನ ಕೆಲಸ ನೈರ್ಮಲೀಕರಣ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅಸಹಜ ಸಾವುಗಳು ಅಥವಾ ಆತ್ಮಹತ್ಯೆಗಳು ನಡೆದಂಥ ಸಂದರ್ಭದಲ್ಲಿ ಮಹಜರ್ ಮಾಡೋದು, ಸ್ಪಾಟ್ಗೆ ಪೊಲೀಸರು ಬರ್ತಾರೆ, ಅಲ್ಲೇ ಪಕ್ಕದ ನೇತ್ರಾವತಿ ತಟದಲ್ಲಿ ಅಥವಾ ಗುಡ್ಡದ ತಟದಲ್ಲಿ ಮೃತದೇಹವನ್ನು ಹೂಳೋದು, ಈ ಕೆಲಸವನ್ನು ಆತ ಮಾಡಿದ್ದಾನೆ ಅಂತೇಳಿ 10-20 ವರ್ಷ ನೋಡಿದವರಿದ್ದಾರೆ. ಆದರೆ ಅವನಿಗೆ ಯಾಕೆ ಸ್ಪಾಟ್ ಸಿಗ್ತಾ ಇಲ್ವೋ ಗೊತ್ತಿಲ್ಲ. ಆತ ದಾರಿ ತಪ್ಪಿಸ್ತಾ ಇದ್ದಾನೋ ಅಥವಾ ಅಧಿಕಾರಿಗಳ ದಾರಿಯನ್ನು ತಪ್ಪಿಸ್ತಾ ಇದ್ದಾನೋ ಅನ್ನುವಂಥ ಸಂಶಯಗಳು ಮೂಡಿ ಬರ್ತಾ ಇದೆ. ಈ ಸಂಶಯ ಆರಂಭದ ದಿನದಲ್ಲೇ ಪೊಲೀಸರಿಗೆ ಬಂದಿತ್ತು, ಅದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ. SIT ಪೊಲೀಸರಿಗೆ ಈ ಸಂಶಯ ಬರಲಿಲ್ವಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಆತನನ್ನು ಆರಂಭದಲ್ಲಿ ಬಹಳ ತೀವ್ರವಾಗಿ ವಿಚಾರಣೆ ಮಾಡಿದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ವ ಏನು? ಅವ ಶವ ಹೂತಿಟ್ಟಿದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಯಾರಿಗೂ ಡೌಟ್ ಇಲ್ಲ, ಕ್ಷೇತ್ರದವರಿಗೂ ಡೌಟ್ ಇಲ್ಲ, ಅವನನ್ನು ನೋಡಿದವರಿಗೂ 10-20 ವರ್ಷದಿಂದ ಅವರಿಗೂ ಡೌಟ್ ಇಲ್ಲ, ಯಾರಿಗೂ ಡೌಟ್ ಇಲ್ಲ. ಆದರೆ ಅವ ಹೂತಿಟ್ಟಿರುವಂತಹ ಶವ ಅದು ಪೋಸ್ಟ್ ಮಾರ್ಟಮ್ ಆಗದೇ ಇರುವ, ಎಲ್ಲೆಲ್ಲೋ ಸುಸೈಡ್ ಮಾಡಿಕೊಂಡ ಅಥವಾ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ ಅನ್ನೋದನ್ನೇ ಆತ ಆರಂಭದ ದಿವಸದಿಂದ ಹೇಳಿರೋದ್ರಿಂದ ಅದೇ ಶವವನ್ನು ಆತ ಮೇಲಕ್ಕೆತ್ತಬೇಕು. ಯಾವುದೋ UDR ಆದ ಶವವನ್ನು ಮೇಲಕ್ಕೆತ್ತಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆ ಎಲ್ಲ ಡೀಟೇಲ್ಗಳು ಗ್ರಾಮ ಪಂಚಾಯತಲ್ಲಿದೆ, ಪೊಲೀಸರ ಹತ್ರ ಇದೆ. ಆತ ಒಂದು ಸ್ಪೆಷಲ್ ಕೇಸ್ನ ಹೆಣವನ್ನು ಮೇಲೆತ್ತಿದ್ರೆ ಮಾತ್ರ ಈ ಕೇಸಿಗೆ ಒಂದು ದೊಡ್ಡ ತಿರುವು ಅನ್ನೋದು. ಆತ ಕೆಲಸ ಮಾಡ್ತಿದ್ದದೇ ಆ ಫೀಲ್ಡ್ನಲ್ಲಿ 10-15 ವರ್ಷ. ಅವನ ಜೊತೆ ಕೆಲಸ ಮಾಡಿದವರು ಕೂಡ ಇದನ್ನೇ ಹೇಳಿದ್ದಾರೆ. ಅವ ಎತ್ತಬೇಕಾಗಿರೋದು ಪೋಸ್ಟ್ ಮಾರ್ಟಮ್ ಆಗದೇ ಇರುವ, ಮಿಸ್ಸಿಂಗ್ ಆಗಿರುವ ಯುವತಿಯರು ಮತ್ತು ಮಹಿಳೆಯರ ಮೃತದೇಹವನ್ನು ಅನ್ನುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸ್ಥಳೀಯರಿಗೆ ಈತನ ಬಗ್ಗೆ ಅನುಮಾನ ಇಲ್ಲ.